ಸೋತ್ವಿ ಇವತ್ತು ಅಂತ ತಲೆ ಕೆಡ್ಸ್ಕೋಬೇಡ. ಲಕ್ನೋಗೂ ತಿನ್ಸನ ಕುಲ್ಫಿ ಫಲೂಡ. ಮಿಚಲ್ ಮಾರ್ಷ್ ಬ್ಯಾಟಿಂಗ್ ಆಡ್ತಿದ್ರೆ ಫಿಕ್ಸ್. ಬೌಲರ್ಸ್ ಯಾರೇ ಇದ್ರು 6 1 6. ಹಾಲು ಮೊಸರು ತುಪ್ಪ ತಿನ್ಬೇಕು ಡೈಲಿ. ವಿಕೆಟ್ ಬೀಳ್ಲಿಲ್ಲ ಇವತ್ ಪವರ್ ಪ್ಲೇಲಿ. ಕುಲ್ಕರ್ಣಿಗ್ ಸರಿಯಾಗಿ ಹಾಕ್ಬಿಟ್ಟು ಟೋಪಿ. ಫಸ್ಟ್ ವಿಕೆಟ್ ಇವತ್ತು ಎತ್ತಿದ್ ನಮ್ ಕೆಪಿ. MS ಡಿ ಮನ್ಸಿಂದ ಇಷ್ಟ ಪಡ್ತೀವಿ ನಾವು. ಬಟ್ CSK ಟೀಮೇ ದೊಡ್ಡ ಖಾಲಿ ಪಲಾವು. ಬೈತಿದ್ದಾಗ ಬಾಯಲ್ಲಿ ಬರೋ ಮಾತುಗಳೆಲ್ಲ ಹಾರ್ಶು. ಸೆಂಚುರಿ ಹೊಡಿತಿದ್ದಂಗೆ ವಾಪಸ್ ಹೋಗಿದ್ ಮಾರ್ಷು. ನಂದೇ ತಪ್ಪಿದ್ದಾಗ ನನ್ ಬೈಯಲ್ಲ ಯಾರನ್ನೋ. ರಸಿಕ್ದಾರ್ಗ್ ಔಟ್ ಆಗಿದ್ ನಿಕೋಲಸ್ ಪೂರನ್ನು. ನಾನ್ ವೆಜ್ ಊಟ ಅಂದ್ರೆ ಮಿಲಿಟರಿ ಹೋಟೆಲ್ 209 DLS ಅಲ್ಲಿ ಕೊಟ್ಟಿದ್ ಟೋಟಲ್. ಚಳಿಲ್ ತಿನ್ಬೇಕ್ ಬಿಸಿ ಗೋಬಿ ಮಂಚೂರಿ. ನಾವ್ ಕುಂತ್ರು ನಿಂತ್ರು ಯಾಕೋ ಅಂಕಲ್ಗಳ್ ಗುರಿ. ಕಿಚ್ಚ ಸುದೀಪ್ ಮೂವಿ ಸ್ವಾತಿ ಮುತ್ತು. ಬೆತ್ತಲ್ ಬದಲು ಸಾಲ್ಟ್ ಆಡ್ಬೇಕಿತ್ತು. VK ಬೋಲ್ಡ್ ಆದ್ಮೇಲೆ ಬೇಜಾರಾಯ್ತಾ ನಿಂಗು? ನೆಕ್ಸ್ಟ್ ಮ್ಯಾಚ್ ವರ್ಗೂ ಇರುತ್ತೆ ಸೇಮ್ ಫೀಲಿಂಗು. ಕ್ಯಾಪ್ಟನ್ ಬ್ಯಾಟಿಂಗ್ ಅಂದ್ರೆ ಹಿಂಗೆ ಇರ್ಬೇಕು. ಪಟಿದಾರ್ 50 ಬಂತು ಐಸಿಂಗ್ ಆನ್ ಕೇಕ್. ಪಡಿಕಲ್ ಆಡಿದ್ ಇವತ್ ಮೆಚೂರ್ಡ್ ಇನ್ನಿಂಗ್ಸು. ಒಂದೇ ಓವರ್ಗೆ 2 ವಿಕೆಟ್ ಎತ್ಕೊಟ್ಟಿದ್ ಪ್ರಿನ್ಸು. ಎಲ್ಲಾರು ಇಷ್ಟಪಟ್ಟಿದ್ ಮೂವಿ ಅದು ದಿಯಾ. ಜಿತೇಶ್ ರಜತ್ ಔಟ್ ಆದ್ಮೇಲೆ ಸ್ಟಾರ್ಟ್ ಆಯ್ತು ಭಯ. ನಾವೇ ದೊಡ್ಡವ್ರಂತ ಹಾಕೋತಾರ ಸ್ಕೋಪು. ಟಿಮ್ ಡೇವಿಡ್ ಔಟ್ ಆದ್ಮೇಲೆ ಹೋಯ್ತೆಲ್ಲ ಹೋಪು. ಚೇಸ್ ಮಾಡುವಾಗ ಯಾವಾಗ್ಲೂ ಗುದ್ದಾಡ್ಬೇಕು. ಶಫರ್ಡ್ ಬಂದ್ ಯಾಕಂಗೆ ಒದ್ದಾಡ್ಬೇಕು. ಶಫರ್ಡ್ ಮುಖ ನೋಡಿ ಅನ್ಸ್ತಿತ್ತು ಪಾಪ. ಬಟ್ ಕೃಣಾಲ್ ಬ್ಯಾಟಿಂಗ್ ಆಡುವಾಗ ಕಾಣಿಸ್ತಿತ್ತು ಕೋಪ. ಅಪ್ರೂಪಕ್ ಸೋಲ್ತಿವತ್ ತಲೆಗ್ ತಗೋಬೇಡಿ. ನೆಕ್ಸ್ಟ್ ಮ್ಯಾಚ್ ಕನ್ಫರ್ಮ್ ಆಗಿ ಗೆಲ್ತೀವಿ ಬಿಡಿ.